ರಾಜ್ಯದಲ್ಲಿ ಮತ್ತೊಮ್ಮೆ ಮಹಿಳಾ ಅಧಿಕಾರಿಗಳ ಜಂಗಿ ಕುಸ್ತಿ. ಆಗ ಐಎಎಸ್ ವರ್ಸಸ್ ಐಪಿಎಸ್, ಈಗ ಐಪಿಎಸ್ ವರ್ಸಸ್ ಐಪಿಎಸ್. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ಆದ ಸುದ್ದಿ. ಐಜಿಪಿ ವರ್ಸಸ್ ಡಿಐಜಿಪಿ ಅಧಿಕಾರಿಗಳ ನಡುವಿನ ಕದನ ಇದು. ಅವತ್ತು ಐಎಎಸ್ ಜೊತೆ ಗಲಾಟೆ ಮಾಡಿಕೊಂಡಿದ್ರು, ಇವತ್ತು ಐಪಿಎಸ್ ಜೊತೆಯಲ್ಲಿ ಗದ್ದಲ ಮಾಡಿಕೊಂಡಿದ್ದಾರೆ. ಮತ್ತೆ ವಿವಾದದಲ್ಲಿ ಸಿಲುಕಿದ್ದಾರೆ ಐಜಿಪಿ ರೂಪ್. ಒಂದೇ ಇಲಾಖೆಯಲ್ಲಿ ಕೆಲಸ ಮಾಡುವಂತಹ ಅಧಿಕಾರಿಯಿಂದ ದೂರು ಬಂದಿದೆ. ಈಗ ಆ ಐಪಿಎಸ್ ಅಧಿಕಾರಿ ವಿರುದ್ಧ ತನಿಖೆ ನಡೆಸಿ ಕ್ರಮಕ್ಕೆ ಆಗ್ರಹ ಕೇಳಿ ಬರ್ತಾ ಇದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ದೂರನ್ನ ನೀಡಿದ್ದಾರೆ ಅಧಿಕಾರಿ. ಅಧಿಕಾರಿಗಳ ಜಟಾಪಟಿಯಲ್ಲಿ ಈಗ ಸದ್ಯ ಸುದ್ದಿಯಾಗಿದ್ದಾರೆ ರೂಪ. ಆಂತರಿಕ ಭದ್ರತಾ ವಿಭಾಗದಲ್ಲಿ ಐಜಿಪಿ ಆಗಿರುವಂತಹ ರೂಪ ವಿರುದ್ಧ ಈಗ ದೂರು ಕೊಡಲಾಗಿದೆ. ಅದೇ ಇಲಾಖೆಯ ಡಿಐಜಿಪಿ ವರ್ತಿಕಾ ಕಟಿಯಾರಿಂದ ದೂರು ದಾಖಲಾಗಿರೋದು. ತಮ್ಮ ಕಚೇರಿಗೆ ಅತಿಕ್ರಮ ಪ್ರವೇಶ ಆರೋಪದಡಿಯಲ್ಲಿ ದೂರು ಕೊಟ್ಟಿದ್ದಾರೆ. ಕೆಲಸ ಮುಗಿದ ಮೇಲೆ ಕೆಲ ಸಿಬ್ಬಂದಿಯನ್ನ ಕಳಿಸಿದ ಆರೋಪ. ಕಚೇರಿಗೆ ಎಂಟ್ರಿ ಕೊಟ್ಟು 4-5 ಕಡತವನ್ನ ಇಟ್ಟು ಬಂದಂತಹ ಆರೋಪವನ್ನ ಸಹ ಮಾಡಲಾಗ್ತಾ ಇದೆ. ಈಗಾಗಲೇ ದೂರನ್ನ ಸಹ ಕೊಟ್ಟಿದ್ದಾರೆ. ಆಂತರಿಕ ಭದ್ರತಾ ವಿಭಾಗದಲ್ಲಿ ಐಜಿಪಿ ಆಗಿದ್ದಾರೆ ರೂಪ. ಅದೇ ಇಲಾಖೆಯ ಡಿಐಜಿಪಿ ವರ್ತಿಕಾ ಕಟಿಯಾರಿಂದ ಈಗ ರೂಪ ವಿರುದ್ಧ ದೂರು ದಾಖಲಾಗಿದೆ. ರೂಪ ಸೂಚನೆ ಮೇರೆಗೆ ಡಿಐಜಿ ಕಚೇರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಕೆಲ ಸಿಬ್ಬಂದಿ. ಹೋಮ್ ಗಾರ್ಡ್ ಮಲ್ಲಿಕಾರ್ಜುನ, ಹೆಡ್ ಕಾನ್ಸ್ಟೇಬಲ್ ಮಂಜುನಾಥ್ ಕಚೇರಿ ಒಳಗೆ ಫೈಲ್ ಇಟ್ಟು ಫೋಟೋ ತೆಗೆದು ರೂಪಾಗೆ ರವಾನೆ ಮಾಡಿದ್ದಾರೆ. ಈ ಹಿಂದೆಯೂ ಸಹ ಡಿಐಜಿ ಕಚೇರಿಗೆ ಎಂಟ್ರಿಗೆ ಸೂಚಿಸಿದ್ರ ಹಾಗಾದ್ರೆ ರೂಪ? ಹಲವು ಬಾರಿ ಕಚೇರಿಗೆ ಎಂಟ್ರಿ ಬಗ್ಗೆ ಕಟಿಯಾರ್ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ತಮ್ಮ ದೂರಲ್ಲಿ. ಏನೇ ಅಹಿತಕರ ಘಟನೆ ನಡೆದ್ರು ರೂಪ ಕಾರಣ ಅಂತ ಉಲ್ಲೇಖ ಮಾಡಿದ್ದಾರೆ. ಡಿಐಜಿ ವರ್ತಿಕಾ ಕಟಿಯಾರ್ಗೆ ಬೆದರಿಕೆ ಹಾಕಿದ್ರ ಹಾಗಾದ್ರೆ ರೂಪ? ವರ್ತಿಕಾ ವಾರ್ಷಿಕ ವರದಿ ಹಾಳು ಮಾಡೋದಾಗಿ ಬೆದರಿಕೆ ಹಾಕಿರುವಂತ ಆರೋಪ ಕೇಳಿ ಬರ್ತಾ ಇದೆ. ತಾನು ಡಿಜಿ ಐಜಿಪಿ ಆದಾಗ ನೋಡ್ಕೊಳ್ತೀನಿ ಅಂತ ಬೆದರಿಸಿದ್ರ ರೂಪ. ಮುಖ್ಯ ಕಾರ್ಯದರ್ಶಿ, ಡಿಜಿ ಐಜಿಪಿ ಸೇರಿ ಹಲವರಿಗೆ ದೂರನ್ನ ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.